ಬೋರಿಂಗ್ ಆಸ್ಪತ್ರೆಯಲ್ಲಿದ್ದೇನೆ. ಇಲ್ಲಿಯೂ ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನು ಆರಂಭ ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ 25 ಬೆಡ್ಗಳ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಪ್ರತಿಯೊಂದು ಬೆಡ್ಗಳಿಗೂ ಕೂಡ ಆಕ್ಸಿಜನ್ ಜೊತೆಗೆ ಇತರೆ ಬೆಡ್ಗಳಿಗೆ ಅಂದರೆ ಜನರಲ್ ಬೆಡ್ಗಳ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಮುಖವಾಗಿ ಪ್ರಾಥಮಿಕ ಹಂತವಾಗಿ 25 ಬೆಡ್ಗಳನ್ನು ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಸೊ ಈವರೆಗೂ ಯಾವುದೇ ಕೋವಿಡ್ ಪಾಸಿಟಿವ್ ಪ್ರಕರಣಗಳು ಪತ್ತೆ ಆಗಿಲ್ಲ ಅಥವಾ ಕಂಡು ಬಂದಿಲ್ಲ. ಒಂದೊಮ್ಮೆ ಏನಾದರೂ ಆ ಕೇಸಸ್ ಏನಾದರೂ ಜಾಸ್ತಿ ಬಂತು ಅಂತ ಹೇಳಿದರೆ ಮತ್ತೆ ಪ್ರತ್ಯೇಕವಾಗಿ ಬೆಡ್ಗಳ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಸದ್ಯಕ್ಕೆ ಈ ಒಂದು ಬೆಡ್ಗಳಿಗೆ ಒಂದಿಷ್ಟು ಹೊದಿಕೆಗಳನ್ನು ಮಾಡುವಂಥದ್ದು ಅಥವಾ ಅದನ್ನು ಕ್ಲೀನಿಂಗ್ ಮಾಡುವಂಥದ್ದು, ಸೊ ಆ ರೀತಿಯ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ಎಲ್ಲ ಸ್ವಚ್ಛತಾ ಕಾರ್ಯ ಕೂಡ ಒಂದು ಹಂತದಲ್ಲಿ ಮುಗಿದಿದೆ. ಸೊ ಆ ಒಂದು ಬೆಡ್ಗಳಿಗೆ ಹಾಸಿಗೆಯನ್ನು ಹಾಕುವಂಥದ್ದು ಜೊತೆಗೆ ಆಕ್ಸಿಜನ್ ಫ್ಲೋ ಮೀಟರ್ಗಳು ಅದನ್ನು ಆ್ಯಕ್ಟಿವೇಟ್ ಮಾಡೋದಕ್ಕೆ ಅಥವಾ ವಿದ್ಯುತ್ ಸಂಪರ್ಕವನ್ನು ಆ್ಯಕ್ಟಿವೇಟ್ ಮಾಡಲಿಕ್ಕೆ ಅದೆಲ್ಲದರ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಸೊ ಬೆಳಿಗ್ಗಿಂದಲೂ ಕೂಡ ಸ್ವಚ್ಛತಾ ಕಾರ್ಯವನ್ನು ಬೋರಿಂಗ್ ಹಾಸ್ಪಿಟಲಲ್ಲಿ ಅದರಲ್ಲಿಯೂ ಕೂಡ ಕೋವಿಡ್ ವಾರ್ಡ್ನಲ್ಲಿ ಬೆಳಿಗ್ಗಿಂದಲೂ ಕೂಡ ಸ್ವಚ್ಛತಾ ಕಾರ್ಯ ಆರಂಭ ಆಗಿತ್ತು. ಈಗ ಒಂದು ಏನು ಕೊನೆಯ ಹಂತಕ್ಕೆ ಕೂಡ ಬಂದಿದೆ. ಬೆಡ್ಗಳನ್ನು ಸ್ವಚ್ಛಗೊಳಿಸಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಮುಖವಾಗಿ ಈ ಒಂದು ಭಾಗ ಏನಿದೆಯೇ ಇದರಿಂದ ಹೊರಭಾಗಕ್ಕೆ ಅಂದರೆ ಈ ಒಂದು ವಾರ್ಡ್ನ ಎಂಟ್ರೆನ್ಸ್ನ ಭಾಗದಲ್ಲಿ ಪ್ರತ್ಯೇಕವಾಗಿರುವಂತಹ ಐಸೋಲೇಷನ್ ರೂಮ್ನ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸೊ ಒಂದೊಮ್ಮೆ ಏನಾದರೂ ಬೇರೆದೇ ಕಾಯಿಲೆಗಳು ಇತ್ತು ಅಥವಾ ಅವ್ರಿಗೆ ಸ್ಕ್ರೀನಿಂಗ್ ಮಾಡಬೇಕು ಅಂತ ಹೇಳಿದ್ರು ಕೂಡ ಪ್ರತ್ಯೇಕವಾಗಿ ಮತ್ತೆ ಈ ಒಂದು ರೂಮ್ಗೆ ಬಂದು ಇಲ್ಲಿ ಐಸೋಲೇಷನನ್ನು ಮಾಡೋದಕ್ಕೆ 1-2 ಬೆಡ್ಗಳ ಒಂದು ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ ಬೇರೆ ಬೇರೆ ಸೋಂಕಿತರು ಏನಾದರೂ ಬಂದರೆ ಅಥವಾ ಶಂಕಿತರು ಏನಾದರೂ ಬಂದರೆ ಸೊ ಅವರಿಗೆ ನೇರವಾಗಿ ಆಸ್ಪತ್ರೆಯ ಹೊರಭಾಗದಲ್ಲಿ ಸ್ಕ್ರೀನಿಂಗನ್ನು ಮಾಡಲಾಗುತ್ತೆ. ಸೊ ಅಲ್ಲಿ ಸೋಂಕು ದೃಢಪಟ್ಟಿದೆ ಅಂತ ಹೇಳಿದರೆ ಸೊ ಈ ಒಂದು ಆಸ್ಪತ್ರೆಯ ಬ್ಯಾಕ್ ಗೇಟಿಂದ ನೇರವಾಗಿ ಸೋಂಕಿತರನ್ನು ಈ ಒಂದು ವಾರ್ಡ್ಗಳಿಗೆ ಶಿಫ್ಟ್ ಮಾಡುವಂಥ ಕೆಲಸ ಕೂಡ ಆಗುತ್ತೆ. ಸೊ ಈ ಒಂದು ರೂಮ್ನಲ್ಲಿ ಸುಮಾರು 10ಕ್ಕೂ ಹೆಚ್ಚು ಬೆಡ್ಗಳನ್ನು ಅಲ್ಲಿ ಹಾಕಿದರೆ ಸೊ ಮತ್ತೊಂದು ರೂಮಿನಲ್ಲಿ ಸುಮಾರು 5ಕ್ಕೂ ಹೆಚ್ಚು ಬೆಡ್ಗಳ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಲಾಗಿದೆ. ಸೊ ಇಲ್ಲಿ ಕೂಡ ಒಂದು ಹಂತಕ್ಕೆ ಸ್ವಚ್ಛತಾ ಕಾರ್ಯಗಳೆಲ್ಲವೂ ಕೂಡ ಮುಕ್ತಾಯ ಆಗಿದೆ. ಇನ್ನೇನು ಚಿಕಿತ್ಸೆಗೆ ಎಲ್ಲ ರೀತಿಯಿಂದಲೂ ಕೂಡ ಸಿದ್ಧಪಡಿಸಲಾಗ್ತಾ ಇದೆ. ಸೊ ಹೀಗೆ ಬೋರಿಂಗ್ ಹಾಸ್ಪಿಟಲಲ್ಲಿ ಕೋವಿಡನ್ನು ಅಂದರೆ ಸೋಂಕಿತರಿಗೆ ಟ್ರೀಟ್ಮೆಂಟನ್ನು ಕೊಡೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸೊ ಈವರೆಗೂ ಕೂಡ ಸೋಂಕಿತರು ಪತ್ತೆ ಆಗಿಲ್ಲ, ಕೋವಿಡ್ ಕೇಸ್ಗಳು ಪತ್ತೆ ಆಗಿಲ್ಲ. ಸೊ ಒಂದೊಮ್ಮೆ ಪಾಸಿಟಿವ್ ಕೇಸ್ಗಳು ಬಂದರೂ ಕೂಡ ಇಮಿಡಿಯೇಟ್ ಆಗಿ ಚಿಕಿತ್ಸೆಯನ್ನು ಕೊಡೋದಕ್ಕೆ ಮೆಡಿಸಿನ್ಗಳ ವ್ಯವಸ್ಥೆಗಳನ್ನಾಗಿರ್ಬೋದು, ಆಕ್ಸಿಜನ್ ವ್ಯವಸ್ಥೆಗಳು ಅಥವಾ ಬೆಡ್ಗಳ ವ್ಯವಸ್ಥೆ ಎಲ್ಲದರಲ್ಲಿಯೂ ಕೂಡ ಬೋರಿಂಗ್ ಹಾಸ್ಪಿಟಲ್ ಸರ್ವಸನ್ನದ್ಧವಾಗಿದೆ. ಇನ್ನೇನು ಚಿಕಿತ್ಸೆನ ಕೊಡೋದಕ್ಕೆ ಫುಲ್ ಆ್ಯಕ್ಟಿವಲ್ಲಿ ವೈದ್ಯರು ಕೂಡ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.